ನೀವಿನ್ಮೇಲೆ ನನ್ನ ಹತ್ರ ಮಾತಾಡಬೇಕು ಅಂತಂದರೆ ಮೊಬೈಲಲ್ಲಿ ಮೆಸೇಜ್ ಕಳಿಸ್ಬೇಕು, ಇಲ್ಲ ಅಂದರೆ ಬರೆದು ತೋರಿಸ್ಬೇಕು, ಮಾತು ಆಡಂಗಿಲ್ಲ. ನಮರ ಇದೇನಿದು? ನಮರ ಇದೇನಂತನಾರ ಹೇಳ್ಬಿಟ್ಟೋಗಿ. ರಾಮು ಅವರು ಇನ್ಮೇಲೆ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಹಠ ಮಾಡಿಕೊಂಡು ನನ್ನಿಂದ ತಪ್ಪಿಸ್ಕೊಂಡು ಓಡಾಡಕ್ಕೆ ಆಗೋದಿಲ್ಲ ಶಾರದಕ್ಕ. ಅಂಥದ್ದೇನು ಮಾಡಿದೆ? ರಾಮು ಅವರು ಇನ್ನು ಮುಂದೆ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಫೋನಲ್ಲಿ ಮೆಸೇಜ್ ಮಾಡಬೇಕು, ಇಲ್ಲ ಅಂತಂದರೆ ಬರೆದು ತೋರಿಸ್ಬೇಕು ಅಂತ ಹೇಳಿದ್ದೀನಿ. ಶಾರದಕ್ಕ, ಈಗ ನಾನು ಕಳಿಸಿರೋ ಮೆಸೇಜ್ನ ಅವರು ಓದೋಕ್ಕಾಗದೆ ನನ್ನ ಹತ್ರನೇ ಬರಬೇಕು. ವಾ, ಬೊಂಬಾಟಾಗೆ ಮಾಡಿದ್ಯಾ ಕಣವ. ನಾನು ಹಿರಿ ಸೊಸೆ ಅಂದರೆ ಹಿರಿ ಸೊಸೆನೇಯ. ಏ ಚಂದ್ರಿ, ಯಾಕೆ? ಅದು ಸಾರ್ಥಕ. ಏಯ್, ನಾನು ಹೇಳ್ದಷ್ಟು ಮಾಡು. ಮಾತು ಕೇಳ್ತಿಲ್ಲ ಅಂದರೆ ಡಾಕ್ಟರ್ನ ಕರೆಸಿ ಶಾಕ್ ಟ್ರೀಟ್ಮೆಂಟ್ ಕೊಡಿಸು. ಎಲ್ಲಾನು ಹೇಳ್ತಿರ್ಬೇಕಾ ನಿನಗೆ? ಸರಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಏಯ್, ನೀನು ಯಾವಾಗಲೇ ಬಂದೆ? ಇವಾಗಲೇ ಬಂದೆ ಅಕ್ಕವ್ರೆ. ಬರೋಕ್ಕೂ ಮುಂಚೆ ಕೇಳ್ಬಿಟ್ಟು ಬರಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಸಂಸೆ ಅಕ್ಕವ್ರೆ, ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಅಕ್ಕ ಯಾಕೆ ಈಟೊಂದು ಕೋಪ ಮಾಡ್ಕೊಂಡವ್ರೆ? ಫೋನ್ನಾಗೆ ಯಾರು ತವ ಮಾತಾಡ್ತಿದ್ರು? ಏನೇ ಯೋಚಿಸ್ತಿದ್ಯಾ? ನೀನು ಯಾಕೆ ಬಂದೆ ಇಲ್ಲಿಗೆ? ಅದು ಅಕ್ಕ, ಆ ಟೀಚರು ರಾಮಣ್ಣಂಗೆ ಓದಕ್ಕೆ ಕಲ್ಸಕ್ಕೆ ಒಂದು ಪ್ಲಾನ್ ಮಾಡೋಳೆ. ಅಯ್ಯೋ ದಿಟ್ಟವಾಗ್ಲು ಅಕ್ಕ, ರಾಮಣ್ಣ ಓದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಆ ಟೀಚರ್ ಇನ್ಮ್ಯಾಕೆ ಮಾತಾಡಲ್ಲ ಅಂತ ಹೇಳೋಳೆ. ಒಳ್ಳೇದಾಯ್ತು ಬಿಡು, ಮಾತಾಡ್ದೇನೆ ಸಾಯ್ಲಿ. ನಿನಗ್ಯಾಕೆ? ಅಲ್ಲ ಅಕ್ಕ, ಇನ್ಮ್ಯಾಕೆ ಮಾತಾಡೋದಿದ್ರೆ ಫೋನ್ನಾಗೆ ಮೆಸೇಜು ಇಲ್ಲ ಬರ್ದು ತೋರಿಸ್ಬೇಕು ಅಂತ ಹೇಳೋಳೆ. ಪ್ಲ್ಯಾನ್ ಮಾಡಿದವಳು ದಡ್ಡಿ. ಅದನ್ನು ಕೇಳಿಸ್ಕೊಂಡು ಬಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ನನಗೆ ಹೇಳ್ತಿದ್ಯಲ್ಲ, ನೀನು ದೊಡ್ಡ ದಡ್ಡಿ. ಅಲ್ಲ ಅಕ್ಕ. ನೋಡೆ, ಆ ಕೋಣ ಅಷ್ಟು ಸುಲಭವಾಗಿ ಬಗ್ಗೋನಲ್ಲ. ಏನಾದರೂ ಓದೋ ಅಂಥದ್ದಿದ್ರೆ ನನ್ನ ಹತ್ರ ಬಂದು ಅತ್ತಿಗೆ ಇದನ್ನೋಸಿ ಓದ್ತೀರಾ ಅಂತ ಕೇಳ್ತಾನೆ. ಹೋಗಿ ನಿನ್ನ ಕೆಲಸ ನೋಡ್ಕೊ. ಹಾಂ, ಮತ್ತೆ ಬರೋವಾಗ ನನ್ನನ್ನು ಕೇಳ್ಕೊಂಡು ಬರಬೇಕು, ತಿಳಿತಾ? ಸರಿ ಅಕ್ಕ. ಅಕ್ಕ ಯಾಕೆ ಹಿಂಗೆ ಆಡ್ತವ್ರೆ? ಈಟೊಂದು ಅಸಡ್ಡೆ ಮಾಡ್ತವ್ರಲ್ಲ, ನಾನು ಹೆಂಗೆ ಅರ್ಥ ಮಾಡಿಸೋದು ಇವ್ರಿಗೆ? ಲೇ ಬಾಬು. ವಾ ರಮಣ, ಲೇ ನಿಂತವ ಒಂದು ಕೆಲಸ ಬೇಕಿತ್ಕಲ್ಲ, ಸ್ಯಾನೆ ಅರ್ಜೆಂಟು. ನೀರು ಬೇಕಿತ್ತಾ? ಲೇ ಥೋ ನಿನ್ನ, ಆ ಅರ್ಜೆಂಟ್ ಅಲ್ಲಕ್ಕಲ್ಲ, ಬಾಯ್ಲಿ ಬೀರ್ನೆ ಬಾರ್ಲಾ. ಏನಣ್ಣ? ಮತ್ತೆ ಇದನ್ನ ಓಸಿ ಓದಿ ಹೇಳ. ಏನು ಮೆಸೇಜ್ ಅಣ್ಣ ಇದು? ಲೇ ನಮ್ಮವ್ರು ಕಳ್ಸಿರೋದಕ್ಕಲ್ಲ. ಅದಕ್ಕೆ ಕಳ್ಸಿರೋದಾ? ಹಂಗೆಲ್ಲ ಓದಂಗಿಲ್ಲ ಕಣ ನಾವು. ಲೇ ಯಾಕ್ಲಾ? ನಿಮ್ಮಿಬ್ರು ಮಧ್ಯೆ ಪರ್ಸ್ನಲ್ ಮೆಸೇಜ್ ಏನೇನೋ ಇರ್ತೈತೆ, ಅದೆಲ್ಲ ಓದೋದು ಮಾ ಪಾಪ. ನಾವು ಓದೋಕ್ಕಿಲ್ಲ, ಬರ್ತೀನಿ. ಇರ್ಲಾ, ನಾನೇ ಓದು ಅಂತ ಹೇಳ್ತಾ ಇವ್ನಿ. ಎಂತದ್ಲ ಪಾಪ, ಸುಮ್ಕೆ ಓದು.
ಏನಾರ ಪಾಪದ ಮೆಸೇಜ್ ಇದ್ರೆ ಬೇಡಪ್ಪ, ನಾನು ಓದಕ್ಕಿಲ್ಲ. ಲೇ, ಪಾಪದ ಮೆಸೇಜ್ ಅಂದ್ರೆ ಏನಿಲ್ಲ? ಗಂಡ ಹೆಂಡ್ರ ಮಧ್ಯೆ ಏನೇನೋ ಇರ್ತೈತೆ, ಅದೆಲ್ಲ ಬೇರೆಯವ್ರು ಓದಬಾರ್ದು. ಲೇ ಪೆದ್ದ, ಗಂಡ ಹೆಂಡ್ರ ಮಧ್ಯೆ ಏನೆಲ್ಲ ಇರ್ತೈತೆ? ಏನೋ ಗಂಡ ಹೆಂಡ್ರ ಮಧ್ಯೆ ಏನೇನೋ ಇರ್ತೈತೆ, ನಿಂಗೆ ಗೊತ್ತಾಗಕ್ಕಿಲ್ಲ. ಶಾನೆ ಮುಗ್ಧ ಆಗ್ಬಾರ್ದು ಕಾರಣವು. ಲೇ, ನಾನೇನು ಮುಗ್ದ ಅಲ್ಲ, ನಂಗೆಲ್ಲ ಗೊತ್ತೈತೆ. ನೀನು ಓದಿ ಹೇಳು. ನಾನು ಓದಕ್ಕಿಲ್ಲ ಕಾರಣವು. ಲೇ ಬಾಬು, ನೀನು ಓದ್ತೀಯ ಇಲ್ಲ ಹಿಂಗೆ ಭಜನೆ ಹೊಡ್ತಿರ್ತೀಯ? ಓದ್ಲಾ ಸುಮ್ಕೆ? ನಾನು ಓದಕ್ಕಿಲ್ಲಪ್ಪ. ನೀನು ಓದಿಲ್ಲ ಅಂದರೆ ನಿಮ್ಮ ಅವನ ಮೇಲೆ ನಾಣೆ. ಹೆಂಗೋ ಕಣ್ಣು ಮುಚ್ಕೊಂಡು ಓದ್ತೀನಿ. ಲೇ ಪೆದ್ದ, ಕಣ್ಣು ಮುಚ್ಕೊಂಡು ಹೆಂಗ್ಲ ಓದ್ತೀಯಾ? ಸರಿ ಬಿಡು, ಓದ್ತೀನಿ. ಆಯಿತು, ಓದು ಓದು. ಕೆ ಲಾ ಸಾ ಇದೆ ಮನೇಲಿ ಸಿಗುವ ನೋ ಕೆಲಸ ಐತೆ, ಮನೆಗೆ ಭೇಟಿ ಮಾಡುಮ ಅಂತ ಕಳ್ಸವ್ರೆ. ಇಲ್ಲ? ಓ ಹಂಗ. ಸರಿಕಲ್ಲ, ಬರ್ತೀನಿ. ಸರಿ ಬಾ, ನಾವು ಏನನ್ನ ಕುಡ್ಕೊಂಡೋಗಿವಂತೆ. ಏಯ್ ಬೇಡಕ್ಕಲ್ಲ, ಹೊಸಿ ಕ್ಯಾಮೆ ಐತೆ, ಓದ್ತಾಯ್ತದೆ. ಹಾಂ, ನಾ ಬರ್ತೀನಿ. ನಾವು 8 ದಿವಸ ಅಂತ ಹಿಂಗೆ ಬೇರೆಯವ್ರ ಕೈಲಿ ಮೆಸೇಜ್ ಓದಿಸ್ಕೊತೀಯಾ? ಮೇಡಮ್ ಹತ್ರ ಓದೋದು ಕಲ್ತ್ಕೊಳ್ಳತ್ತಾನೆ. ನೋಡಲ್ಲಿ, ಪಾತ್ರೆ ಶಬ್ದ ಜಾಸ್ತಿ ಆಯ್ತೈತೆ. ಹೋಗು ಹೋಗಿ ಗೂಡು ಸೇರ್ಕ. ಸರಿ. ಬಂದೆ ಕಣೆ, ರಾಮಣ್ಣ ಅಂತ ಮಾತಾಡ್ತಾ ಇದ್ದೆ. ಲೇ ಅಯ್ಯೋ, ಇವನು ನನ್ನೇ ಮದ್ದಿಗೆ ತಗ್ಲಾಗ್ತಾವನೆ. ಇಲ್ಲಿಂದ ಹೋಗ್ಬಿಡೋದು ಒಳ್ಳೇದು. ಜಯಕ್ಕ, ಏನಾಯ್ತು ಜಯಕ್ಕ? ಮಗು ಹೇಗಿದೆ? ಆಸ್ಪತ್ರೆಗೆ ಹೋಗಿದ್ರಾ? ಜಯ, ಇಲ್ಲ ಅಮ್ಮವ್ರೆ, ಮಗನ ಆಸ್ಪತ್ರೆಗೆ ತಗೊಂಡೋಗ್ಲಿಲ್ಲ. ಯಾಕೆ? ನೀವು ಅದಕ್ಕೆ ತಾನೇ ಹೋಗಿದ್ದಿದ್ದು. ದುಡ್ಡು ತಗೊಳ್ಳೋಣ ಅಂತ ಬ್ಯಾಂಕ್ ಹತ್ರಕ್ಕೆ ಹೋದ್ನ, ಬ್ಯಾಂಕ್ನಾಗೆ ದುಡ್ಡಿಲ್ಲ ಅಂತವ್ರೆ. ಏನು? ಅದೇಗೆ? ಹೌದು ಅಮ್ಮವ್ರೆ. ಹಂಗೆ ಸುಮ್ಕೆ ಇದ್ಬಿಟ್ರೆ ಆಯ್ತದ ಜಯ? ಜಯಕ್ಕ, ನೀವು ಅಳ್ಬೇಡಿ, ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಶಾರದಕ್ಕ, ಕೀ ಅಲ್ಲೇ ಇದೆ, ಅಳ್ಬೇಡಿ. ಅಳ್ಬೇಡಿ ಜಯಕ್ಕ. ಜಯ ಅಕ್ಕ, ಮೊದಲು ಮಗಿನೋಗಿ ಆಸ್ಪತ್ರೆಗೆ ಕರ್ಕೊಂಡೋಗು. ಹೌದು, ಆಮೇಲೆ ಬ್ಯಾಂಕಿನ ವಿಚಾರ ನೋಡಿದ್ರೆ ಆಯ್ತು. ಸರಿ ಅಮ್ಮ. ಜಯಕ್ಕ, ನಮ್ಮರೆ ಜಯಕ್ಕ ಯಾಕಂಗೆ ಹತ್ಕೊ ಹೋಯ್ತವ್ರೆ? ಏನಾಯ್ತು? ಮಗಿಗೆ ಹುಷಾರಿಲ್ವಂತೆ, ಅದಕ್ಕೆ ಓದ್ಲು. ವಾ, ನಮ್ಮರೆ ನನ್ನ ಮೇಲೆ ಕೋಪನಾ? ನನ್ನ ಜೊತೆ ಮಾತಾಡೋಕ್ಕಿಲ್ವೇ? ನೀವು ಕಳಿಸಿದ ಮೆಸೇಜ್ನ ನಾನು ಓದಿದೆ. ಓದಿದ್ರಾ? ಹೇಗೆ? ಹೊಸ ಕೆಲಸ ಐತೆ, ಮನೆಗೆ ಬನ್ನಿ ಭೇಟಿ ಮಾಡುಮ ಅಂತಲ್ವೇ ನೀವು ಕಳಿಸಿದ್ದು? ಹೌದು. ಹೇಗೆ ಓದಿದ್ರಿ? ಹಂಗೆ ಕೊಡ್ಸ್ಕೊಂಡು ಓದ್ದೆ. ಹೌದಾ? ಹಾಗಿದ್ರೆ ಇದನ್ನು ಓದಿ. ಶಾರದಕ್ಕ, ಕೊಡಿ ಇಲ್ಲಿ.
ಏನಿದು ರಾಗಿ ಹಿಟ್ಟು ಮೇಕೆ ಒಳ್ಳೆ ಚಕ್ಲಿ ಹಾಕ್ದಂಗೆ ಕಾಣ್ತೈತಲ್ಲ. ಓದಿ. ಓದಿ. ನಾನು ಹಿಂಗೆ ಹಿಟ್ಟು ಮೇಕೆಲ್ಲ ಬರೆದ್ರೆ ಓದಕ್ಕಿಲ್ಲ. ನಾನು ವಿದ್ಯೆಗೆ ಶಾನೆ ಮರೋದೆ ಕೊಡೋನು. ಅರೆ ರೇ 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 ಓದೋಕೆ ಬರೋಕ್ಕಿಲ್ಲ ಅನ್ನೋದನ್ನು ಎಷ್ಟು ಸಂದಾಗ ಹೇಳ್ತೀವನೇ ನೋಡು. ಶಾನೆ ಬುದ್ಧಿವಂತ ಕಣಮ್ಮ ನನ್ನ ಮಗ. ಜಾನಕಿ, ಏನು ಬರ್ತಿದೀಯವ್ವ? ನನ್ನ ಮುದ್ದು ಪೈಲ್ವಾನ ಅಂತ ಶಾರದಕ್ಕ. ನಿನ್ನಿಸಾ ಸರಿ ಗರೆ ಸರಿ ರೇ ಸನ್ನಿ ನಿನ್ನಿಸಾ. ಬಸ್ಸು, ಏನು ಬಸ್ಸು ನೋಡಿದ್ರಾ ನಮ್ಮ ಅವಸ್ಥೆಯ? ನಿಮಗೂ ಪಾಪ ಅನ್ನಿಸ್ತೈತಿ ಅಲ್ವಾ? ಏನು ಮಾಡೋದು ಹೇಳಿ? ನಮ್ಮವರು ಏನಾರ ಮಾಡಿ ನಂಗೆ ವಿದ್ಯಾಭ್ಯಾಸ ಕಲಿಸ್ಲೇಬೇಕು ಅಂತ ಹೊಸ ಹೊಸ ಪ್ರಯತ್ನ ಮಾಡ್ತವ್ರೆ. ನಾನು ಬಿಟ್ಬಿಡ್ತೀನಾ? ನಾನು ಅಷ್ಟೇಯ. ವಿದ್ಯಾಭ್ಯಾಸಕ್ಕಿಂತ ಅನುಭವನೇ ಮುಖ್ಯ ಅಂತ ಪ್ರೂವ್ ಮಾಡ್ತೀನಿ. ಬಸ್ಸು, ಇದ್ಯಾಕೆ ಬಸ್ಸು? ನಮ್ಮರ ಏನು ನಮ್ಮರ? ಸ್ಲೇಟು ಹಾಂ ಚೆಂದಾಗೈತೆ. ಓದ್ಬೇಕಾ? ನಮ್ಮರ ನೀವು ಒಳ್ಳೆ ನಮ್ಮ ಬಾಸ್ತರ್ನೇ ತಲೆ ಆಡಿಸ್ತಾ ಇದ್ದೀರಿ. ಬಸ್ಸು ನೋಡಿದ್ರ, ನಮ್ಮವ್ರೂ ನಿಮ್ಮ ಥರನೇ ಸಂದಾಗಿ ತಲೆ ಆಡಿಸ್ತವ್ರೆ. ಹಂಗೆ ನಮ್ಮ ಬಾಸ್ ಕೋಸಿ ತೋರಿಸ್ಬಿಡಿ, ಅವರು ಓದ್ಕೊಬಿಡ್ಲಿ. ಇರಿ ಇರಿ, ಏನು ಬರ್ದಿರ್ಬೋದು?
ಮೇಡಮ್ ನನ್ನ ಇಲ್ಲಿ ಗಂಟ ಹುಡುಕ ಬಂದವ್ರೆ ಅಂದರೆ ಸಾರ್ದವನೇ ಕಳಿಸಿರ್ಬೇಕು ಅಲ್ವಾ? ಸಾರ್ದವ್ವ ಕಳಿಸಿರ್ತಾಳೆ ಅಂದರೆ ಊಟಕ್ಕೆ ಕರೆಯೋಕ್ಕೆ ಬಂದಿರಬೇಕು. ಊಟಕ್ಕೆ ಬನ್ನಿ, ಅದೇ ಅಲ್ಲೇ ಬರ್ದಿರೋದು. ರಾಮು ಅವರೇ, ಹೇಗೆ ಓದಿದ್ರಿ? ಕರೆಕ್ಟಾ? ಅಂದ್ರೆ ಒಂದ್ ಅಂದಾಜಲ್ಲಿ ಹೇಳಿದ್ರಿ. ಅಂದಾಜೆಲ್ಲ ಅಲ್ಲ, ಅನುಭವ. ಹೆಂಗೆ ಇದನ್ನೇ ಅನುಭವ ಅನ್ನೋದು? ಸಾಕು ಸಾಕು, ಇದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ಬೇಗ ಊಟಕ್ಕೆ ಬನ್ನಿ. ಬಸ್ಸು ಹೆಂಗೆ ನಮ್ಗೆ ಗೊತ್ತು, ಸುಮ್ಕೆ ಅಡ್ಡೆಟ್ ಮೇಲೆ ಗುಡ್ಡೆಟ್ಟು ಅಂತ ಹೊಡೆದೆ, ವರ್ಕೌಟ್ ಆಗೋಯ್ತು. ಬಸ್ಸು ಬರಲಾ? ಗುಡ್ ನಿದ್ದೆ. ಗೊತ್ತಾಯ್ತು. ಊಟ ಆಯ್ತಲ್ಲ, ಇನ್ನೇನು ಬಂದು ಮನೆ ಕಳಿ ಅಂತ ತಾನೇ? ಓಹ್ ಗೊತ್ತಾಯ್ತು ಬಿಡಿ. ನಾಳಿಕೆ ಗಲ್ಡಿಗೆ ಹೋಯ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಹೋಯ್ತೀನಿ. ಮನ್ಸಿದ ಮೇಲೆ ಮನೆ ಕಳಿ ಅಂತ ತಾನೆ. ಓದೋದ್ ಕಲೀರಿ ಅಂತಲಾ? ಅಯ್ಯ ಮತ್ತಿನ್ನೇನು, ಸ್ಲೇಟ್ ಕೊಡಿ ಇಲ್ಲಿ, ನಾನು ಓದಿ ಹೇಳ್ತೀನಿ. ಕೊಡಿ ಇಲ್ಲಿ, ಹೇಳ್ತೀನಿ. ಸರಿ, ನಮ್ಮ ಅದಕ್ಕೆ ತಗೋ ಕೇಳ್ಕೊಂಬರ್ತೀನಿ. ಅಯ್ಯೋ, ಈಗಲೂ ನಾನು ತಾವು ಮಾತಾಡೋಕ್ಕಿಲ್ವಾ? ಸರಿ, ನಾನು ಹೋಯ್ತೀನಿ. ಬೇಡ, ನಾನು ಹೇಳೋದು ಕೇಳಿ. ಅದು ನನಗೂ ನಿಮಗೂ ಮಾತ್ರ ಗೊತ್ತಾಗಬೇಕು, ಪರ್ಸ್ನಲ್. ಈಗಂತದ್ದೇನು ಬರ್ತಿದ್ದೀರಿ? ಸರಿ ಬಿಡಿ, ನಾನು ಹೋಗಿ ಅದ್ಗತವನ್ನ ಕೇಳ್ತೀನಿ. ರಾಮು ಅವರೇ ಇರಿ. ಮತ್ತೆ ಹೇಳಿ. ನೀವಂದ್ರೆ ನನಗೆ ಸ್ಯಾನೆ ಇಷ್ಟ ರಾಮು ಅವರೇ.